ಹುಷಪ್ಪ, ಇವತ್ತು ತರಕಾರಿ ತರತ್ಲೆ ಸಾಕಾಗೋತು. ನಮ್ಮ ಸವಿತಾ ಇದ್ದಿದ್ರೆ ಇಷ್ಟೆಲ್ಲ ತ್ರಾಸ ಆಕೈತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ಇವತ್ತು ಭಾನುವಾರ, ಎಲ್ಲರ ಮನೇನೂ ಏನೇನೋ ಸ್ಪೆಷಲ್ ಇರ್ತೈತ್ರಿ. ನಾವು ಏನಾದರೂ ಸ್ಪೆಷಲ್ ಮಾಡ್ಬೇಕಂದ್ರೆ ನನ್ನ ಸೊಸೆ ಎಷ್ಟೊತ್ತಿಗೆ ಬರ್ತಾಳೆ ಏನು. ಹಂಗೆ ಇವತ್ತು ನಮ್ಮ ರಾಣೆಬೆನ್ನೂರು ಸಂತೆ ಭರ್ಜರಿ ಜೋರ್ರಿ ತರಕಾರಿ ತಂದೆ. ಮಧ್ಯಾಹ್ನ ಬಸ್ಸಿಗೆ ಬರುತ್ತಲ್ಲ ಏನು. ನೀವೆಲ್ಲ ಆರಾಮದ್ದೀರಿ ಅಂತ ತಿಳ್ಕೊತೀವಿ. ನಾವು ಆರಾಮದೇವಿ ರೀ. ಬರ್ರಿ ನೋಡೋಣ ಎಷ್ಟೊತ್ತಿಗೆ ಬರ್ತಾಳ, ವಿಡಿಯೋ ಶುರು ಮಾಡೋಣ. ಈಗಪ್ಪ ನನ್ನ ಸೊಸೆ ಇದ್ದಿದ್ರೆ ಗುಳಿಗೆ ತಗಂದ್ರೆ ಅತ್ತಿ, ಚಹಾ ಕುಡಿದ್ರೆ ಅತ್ತಿ, ತಿಂಡಿ ತಿಂದ್ರೆ ಅತ್ತಿ, ಕಾಲು ಒತ್ತಲೆ ಅತ್ತಿ, ಹಂಗತ್ತಿ ಹಿಂಗತ್ತಿ ಅನ್ನಕ್ಕೆ ಮನ್ಯಾಗ ಮಂದಿನ ಇಲ್ದಂಗೆ ಆಗೈತೆ ನೋಡ್ರಿ. ಏನು ಗಲಾಟೆನೇ ಇಲ್ಲ ಮನೆಯಾಗ, ಯಾರು ಇದ್ದಂಗಿಲ್ಲ ಏನ. ಅಯ್ಯೋ, ಅತ್ತಿಯರು ಕುಂತಲ್ಲೇ ತುಗುಡ್ಸಾಕತ್ತಾರ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ನಮ್ಮ ತವ್ರ ಮನೆಯಿಂದ ಈಗ ವಾಪಸ್ ಬಂದ್ರಿ. ನಮ್ಮ ತವ್ರ ಮನೆಯದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ರೀ. ಇವತ್ತು ಸಂತೆ ಅಲ್ಲ ರಾಣೆಬೆನ್ನೂರ್ಗೆ ಹೋಗಿ ತರಕಾರಿ ತಂದಾರನ ಸುಮ್ಮ ಕುತ್ಕೊಳ್ಳೋ ಬಿಟ್ಟು ಸುಸ್ತಾಗೈತೆ, ಅಲ್ಲೇ ತುಗುಡ್ಸಾಕತ್ತಾರ. ಅದರ ಹಿಂಗೆ ನೋಡಿ ಹೇಳಿದ್ ಒಂದು ಕೇಳಲ್ಲ, ಬಿಟ್ಟು ಹೋಗಾಕ ಒಲ್ಲೆ ಅಂತಾನೆ. ಅರೆ ತವ್ರ ಮನೆ ಸವಾರಿ ಯಾವಾಗ ಬಂತು? ಈಗ ಬಂದು ನೋಡ್ರಿ. ನೀವು ರಜಾ ಐತಿ ಮನ್ಯಾಗದಿರಿ, ಒಂದಿಷ್ಟು ತರಕಾರಿ ಹೋಗಿ ತರೋಕ್ಕಾಗಲ್ಲ ನಿಮಗೆ. ನೋಡ್ರಲ್ಲ ಅತ್ತೆಯರ ಪಾಪ ಸುಸ್ತಾಗೈತಿ, ಕುಂತಲ್ಲೇ ತೊಗಡಿಸ್ತದ. ಈಗ ಹೇಳಿದ್ನೆ ಅವಾಗ, ಆಕಿ ನನ್ನ ಸೊಸಿ ಮಧ್ಯಾಹ್ನ ಬಸ್ಸಿಗೆ ಬರ್ತಾಳ, ಬಂದು ಕೂಡಲೇ ಏನಾರ ಮಾಡಬೇಕಂದ್ರೆ ತರಕಾರಿ ಇರಲ್ಲ ಹೇಳಿ ಅವಸರ ಮಾಡ್ಕೊಂಡು ಹೋಗಿದ್ದಾಳೆ. ನಾ ಏನು ಮಾಡಲಿ? ಎಲ್ಲರೂ ಆರಾಮದಾರೆ ನಿಮ್ಮ ಅಪ್ಪರ ಮನ್ಯಾಗ? ಆರಾಮದಾರ. ನಿಮಗೂ ಅತ್ತಿಯರಿಗೆ ಗುಂಡುಗ ಮಾವಿಗೆಲ್ಲಾರ್ಗೂ ಕೇಳಿದ್ರು ಬರ್ಬೇಕಿತ್ತಾಳೆ ಅಂದ್ರು. ಮಾಡಲೇ ರಜಾ ಒಂದಿರಂಗಿಲ್ಲ. ಈಗ ಮಾರ್ಚ್ ಎಂಡ್ ಶುರುವಾತು, ಎಲ್ಲಿ ಹೋಗೋಕ್ಕಾಗಲ್ಲ. ಪಾಪ ಹೂವ ಚಂದ ನಗ್ತಿರ್ ಬಿಡು, ಸುಸ್ತಾಗಿ ಹೋಗ್ಯಾರ ಅವ್ರು. ತೀರಾ ಯಾರಪ್ಪ? ಸವಿತಾ ಯಾವಾಗ ಬಂದಿ? ಅಂದ್ರಿ ನೀವು ಯಾಕೆ ತರಕ್ಕೆ ಹೋಗಿದ್ರಿ ತರಕಾರಿ? ಅದೆಲ್ಲ ಇವ್ರು ಹೋಗಿ ತರ್ತಿದ್ರು. ಒಂದಿನ ಇಲ್ಲಿದ್ರೆ ಏನಾಕತ್ತೆ ಹೇಳಿ. ಏನು ಇದ್ದಿಲ್ಲ, ಮತ್ತು ಬಂದು ಕೂಡಲೇ ಅಡುಗೆ ಗಿಡ್ಗೆ ಮಾಡಿದ್ರೆ ತರಕಾರಿ ಇಲ್ಲ ಹೇಳಿ ಹೋಗಿದ್ದೆ. ಜಾಸ್ತಿ ಹೇಳ್ತೇನೆ ರೀ, ನೀವು ಕೇಳೋದೇ ಇಲ್ಲ. ಸುಸ್ತಾಗಿ ಅಲ್ಲೇ ತುಗುಡ್ಸಾಕತ್ತೀವಿ. ಗುಳಿಗೆ ತೊಗೊಂಡ್ರಿಲ್ಲ ಆ ಪಿಪಿದು ಕಾಲು ನೋವಿಂದ? ಹಾಂ ತೊಗೊಂಡಲ್ವಾ? ಏನು ಮಾಡಿದ್ರಿ ಬೆಳಗ್ಗೆ? ಏನಿಲ್ಲ ಅಳ, ಚಿತ್ರಾನ್ನ ಇತ್ತ, ಮಂಡಕ್ಕಿ ಹಚ್ಚಿ ಬಿಡ್ಬೆ ಅಂದೆ. ಮಂಡಕ್ಕಿ ಚಿತ್ರಾನ್ನ ತಿಂದಿದ್ವಿ. ಆಕಿ ಒಂದು 4 ಮಂಡಕ್ಕಿ ತಿಂದು ಹೋಗಿದ್ಲ. ಹೊಟ್ಟೆ ಹಸಿವಾಗಿ ಶುಗರ್ ಡೌನ್ ಆತನ. ನೀವು ರೆಸ್ಟ್ ಮಾಡ್ರಿ. ಕುಂಡೆಲ್ಲ ಹೋಗ್ಯಾನ್ರಿ? ಬಾಜು ಮನೆ ಮಕ್ಕಳ ಜೊತೆಗೆ ಆಟ ಆಡ್ತೆ ಹೇಳಿ ಹೋಗಿದ್ದ. ಸಂಡೇ ಹೋಮ್ವರ್ಕ್ ಅದು ಮಾಡೋ, ನಿಮ್ಮಮ್ಮ ಬಂದ್ರೆ ಬೈತಾಳ ಅಂದ್ರೆ ಇಲ್ಲೇಳಪ್ಪ ಮಾಡ್ತೆ ಹೇಳಿ ಹೋಗ್ಯಾನ. ಹೇಳ್ರಿ, ನಾಗ ಒಟ್ಟು ಏನಾರ ಅಡುಗೆ ಮಾಡಿ ಸಂಜೆಗೆ ಏನಾರ ತಿಂಡಿ ಮಾಡಿದ್ರೆ ಆಯ್ತು. ತರಕಾರಿ ತಂದಾರ ಹೆಂಗೋ ಅತ್ತೀರ ಸಂಜೆ ಚಾಕ ಏನು ಮಾಡನ್ರಿ ತಿಂಡಿನ? ಏ ಸವಿತಾ, ಈ ಗದಗ ಬದ್ನಿಕಾಯಿ ಬಜ್ಜಿ ಮಾಡ್ತಾರಲ್ಲ, ಅದನ್ನ ಮಾಡಿಬಿಡು, ಮಸ್ತ್ ಅಕ್ಕ ನೋಡು. ನಿಮಗೆ ಭಾರಿ ಮಸ್ತ್ ಹಾಕೋಬಿಡ್ರಿ. ಎಣ್ಣೆ ತಿಂದ್ರಿಲ್ಲ ಅತ್ತೀರು, ಅವರು ಕೈಕಾಲು ಹಿಡ್ಕೊಂತವು ಮಾಡಿದ್ರೆ ಆಶಕ್ಕೆ ತಿಂತಾರೆ. ನಿಮ್ದೊಂದು ಇರ್ಲಿ ಹೇಳ್ತೈತ ಮಾಡು ಅಂದಂಗೆ ಬಿಡು. ನಿಮ್ಮ ತವ್ರ ಮನೆಗೆಲ್ಲ ಆರಾಮದಾರ? ನಿಮಗೂ ಕೇಳಿದೆ ಅಂತ ಹೇಳಂದ್ರಿ. ಒಂದು 2 ದಿವಸ ಉಳ್ದಿದ್ರೆ ಚಲೋ ಹಾಕಿತ್ತೇನಮ್ಮ ನೀನು. ನಾನು ನಾಳೆ ಬಾ ಅಂದ್ಬಿಟ್ಟು ನೀನು ಬಂದುಬಿಟ್ಟು. ಇಬ್ಬರು ಅತ್ತಿ ಸೊಸಿ ನೀವು ರೆಸ್ಟ್ ಮಾಡ್ರಿ, ನಾನು ಹೋಗಿ ಕೆಲಸ ನೋಡ್ಕೊತೆ, ತರಕಾರಿ ಎಲ್ಲ ಸ್ವಚ್ಛ ಮಾಡಿ. ಸರಿ ಬೈ, ನಾನು ಒಟ್ಟು ದೋಸ್ತರು ಭೇಟಿಯಾಗಿ ಬರ್ತೇನೆ. ಮತ್ತೊಬ್ರು ನಿಮ್ಮದು ಅಂದೇನ್ಲೆ ಲಗುನ್ ಬೇರೆ ಸಂಜೆಗೆ ಅಂದೆ. ನೀವು ಮಲ್ಕರಿ. ಯಪ್ಪ ದೇವ್ರೆ, ಯಾವ ಜನ್ಮದ ಪುಣ್ಯ ಮಾಡಿದ್ನೇನೋ ಇಂಥ ಸೊಸೆ ಸಿಕ್ಕಾಳ ನನಗೆ. ನಾವು ಚಲೋ ನೋಡ್ಕೊಂಡ್ರೆ ಅವರು ನಮ್ಮನ್ನು ಚಲೋ ನೋಡ್ಕೊತಾರೆ. ಹೌದಿಲ್ರಿ ಫ್ರೆಂಡ್ಸ್? ಮಾಡೋದಾಗಲ್ಲ ಬಿಡೋದಾಗಲ್ಲ ಪಾಪ. ಈ ನನ್ನ ಗಂಡರ ಏನೂ ಮಾಡಲ್ಲ, ಶಿಸ್ತು ಹೋಗೋದು ಬರೋದು ಅಷ್ಟೇ ಒಂದು ಕೆಲಸ. ಸೊಸೆ ಬಂದಮೇಲೆ ಅವ್ರಿಗೂ ರೂಢಿನ ತಪ್ಪು ಹೋಗೈತಿ ಪಾಪ. ನೀನು ಹೆಂಗೆ ಮಾಡ್ಕೊಂಡ್ರೆ ಏನೇನು ಉಂಡ್ರೆ ಏನ. ಬದ್ನಿಕಾಯಿ ಚಲೋ ತಂದಾರ ನೋಡಿ ನಮ್ಮ ಅತ್ತೆಯರು. ಅಡುಗೆ ಅಂತೂ ಆಗೈತ್ರಿ. ಅನ್ನ ಸಾರು ಮಾಡಿ ಇಟ್ಟಾರ ನಮ್ಮ ಅತ್ತಿಯರು, ಮಾಡಿಟ್ಟು ಹೋಗ್ಯಾರ ಅವ್ರ ಸಂತಿಗೆ. ಬದ್ನಿಕಾಯಿ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಬದ್ನಿಕಾಯಿ ಬಜ್ಜಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ಗದಗಿಂದ. ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಬದ್ನಿಕಾಯಿ ತೊಗೊಂಡು ರೌಂಡಾಗಿ ಹೆಚ್ಚಿ ನೀರಾಗ ಹಾಕ್ಕೋಬೇಕ್ರಿ, ಯಾಕಂದ್ರೆ ಕಪ್ಪಾಕವು. ಕಡ್ಲಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಅಜ್ವಾನ್ ಕಾಳು, ಓಮ್ ಕಾಳು ಅಂತಿರಲ್ಲ, ಅದನ್ನು ಹಾಕಿ ಒಂದು ಹನೀನ ಖಾರದ ಪುಡಿ ಹಾಕಿ ಉಪ್ಪು ಸ್ವಲ್ಪ ಹಾಕ್ರೆ ಕಲಿಸಿಟ್ಕೋಬೇಕು. ನೆನಿಬೇಕ್ರಿ ಅದು ಹಿಟ್ಟು. ನೋಡಿರಿ ರೌಂಡಕ್ಕೆ ಹೆಚ್ಚಿಟ್ಕರಿ.
ಕಡಲೆ ಹಿಟ್ಟು ಕಲಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಲೆ ಮೇಲೆ ಬಾಳೆ ಇಟ್ಕೊರಿ. ಅದಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ ಹಸಿ ಮೆಣಸು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಇಷ್ಟೆಲ್ಲ ಸಣ್ಣಂಗೆ ಪೇಸ್ಟ್ ಮಾಡ್ಕೊರಿ. ಕುಟ್ಕೊಂಡ್ರೆ ಭಾಳ ಚಲೋ ರೀ. ಈಗೇನು ಮಿಕ್ಸಿಯಾಗ ಗಿರ್ ಅನ್ಸ್ಕೊಂಬಿಟ್ರೆ ಆಗ್ತೈತಿ. ಆದ್ರೆ ಕುಟ್ಟಿದ್ರೆ ಚಲೋ, ಸಣ್ಣಗಿರ್ಲ ಹಸಿದ ರುಬ್ದಾರಿ. ಇನ್ನು ಕೆಲವರು ಮೆಣಸಿನ್ಕಾಯಿ ಹುರಿದು ಪುದೀನ ಸೊಪ್ಪು ಅದ್ರ ಜೊತೆಗೆ ಹುರ್ಕೊಂಡು ಮಾಡ್ತಾರೆ. ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡಿರಿ. ಈಗ ನಾವು ಬಜ್ಜಿ ಮಾಡೋಣ ಬರ್ರಿ. 2 ರೌಂಡ್ ಅಂಡ್ ಪೀಸ್ ಮಧ್ಯೆ ಪೇಸ್ಟ್ ಇಟ್ಟು ಹಿಟ್ಟೊಳಗೆ ಸರಿಯಾಗಿ ಅದ್ದಿ ಬಿಡ್ಬೇಕ್ರಿ. ಚಟ್ಪಟ್ ಅಂತ ಒಳಗೆ ಮೆಣಸಿನ್ಕಾಯಿ ಬೀಜ ಅದಿರೋದಕ್ಕೆ ಹುಷಾರಾಗಿ ಕರೀರೆ. ತಿನ್ನಾಕ ಭಾಳ ರುಚಿ ಹಾಕವ್ರಿ. ಅಂದ್ರೆ ಜಾಸ್ತಿ ಹೊತ್ತು ಎಣ್ಣೆಯಾಗ ಬಂದಿರ್ತಾವಲ್ಲ, ಶೀತ ಗೀತ ಆದಾಗ ತಿಂದ್ರೆ ಗಂಟ್ಲ ಹಿಡಿದು ಬಿಡ್ತೈತಿ. ಬಾಯಿ ರುಚಿ ಹೌದು, ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ರಿ. ನೀವು ಯಾರಿಗೆ ಈ ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಇಷ್ಟ ಹೇಳ್ರಿ. ನೀವು ನಮ್ಮ ಮನೆಗೆ ಬಜ್ಜಿ ತಿನ್ನಕ್ಕೆ ಬರ್ರಿ, ಚಹಾ ಕುಡಿಯಾಕೆ ಬರ್ರಿ. ಟಿಶ್ಯೂ ಪೇಪರ್ ಇದ್ರೆ ಅದ್ರ ಮೇಲೆ ಹಾಕಬೇಕ್ರಿ. ಈ ನ್ಯೂಸ್ ಪೇಪರ್ ಮೇಲೆ ಹಾಕ್ತಾರೆ ನಮ್ಮ ಹಳ್ಳಿ ಜನ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅತ್ತಿಯವರ ಬರ್ರಿ. ಅಲ್ಲ ಬಜ್ಜಿ ಕರಿಯಕತ್ಬಿಟ್ಟೆ, ತಡಾನೇ ಇಲ್ಲ ನೋಡವ. ನೀನಿದ್ರೆ ಒಂದಾದ ಕೂಡಲೇ ಒಂದು ಪಟ ಕೆಲಸ ಮುಗಿಸ್ಬಿಡ್ತಿ. ನನ್ನ ಕೈಲಿ ಆಗೋದಿಲ್ಲ. ಬಿಡ್ರಿ, ನೀವು ವಯಸ್ಸಿದ್ದಾಗ ಮಾಡಿರಿ. ಈಗ ವಯಸ್ಸು ಆಗ್ತಲ್ಲ, ನಾಳೆ ನಮ್ಮ ಕತೆನೇ ಇಷ್ಟ. ನಿಮ್ಮಷ್ಟು ಗಟ್ಟಿ ಇಲ್ಲ ನಾವು. ಬರ್ರಿ ಫ್ರೆಂಡ್ಸ್, ಯಾರಿಗೆ ಬದ್ನಿಕಾಯಿ ಬಜ್ಜಿ ಇಷ್ಟ ತಿನ್ನಕ್ಕೆ ಬರ್ರಿ. ಮತ್ತು ನಮ್ಮ ಬಜ್ಜಿ ಹ್ಯಾಂಗದು ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಸಾಕ ಮತ್ತು ಮಾಡಲೇ ಇಷ್ಟು ನೋಡಿರಿ. ಭಾಳ ಚಲೋ ಆಗ್ಯಾವ ಸಹಿತ. ನಿನ್ನ ಗಂಡು ಖಾರ ಅಂತ ನಾನು ಹಸಿ ಖಾರ ಹಾಕೇವಿ. ಅವ್ನು ಹಸಿ ಖಾರ ಅಂದ್ರೆ ಆಗಂಗಿಲ್ಲ. ಅವ್ರದ್ದೇನು ಬಿಡ್ರಿ, ಹಂಗೆ ಅವ್ರು ಚಟ್ನಿ ಮಾಡ್ಬೇಕತ್ತೇನ್ರಿ ಇದಕ್ಕೆ. ಬೇಡ, ಚಹಾ ಜೊತೆ ಹಿಡ್ಕೊಂಡು ತಿಂದ್ರೆ ರುಚಿ ಆಗುತ್ತೆ. ಮತ್ತೆಂತ ಚಟ್ನಿ, ಹಸಿ ಮೆಣಸಿನ್ಕಾಯಿ ಎಲ್ಲ ಒಳಗೆ ಹಾಕಿ ತುಂಬೈತಲ್ಲ, ಭಾರಿ ಚಲೋ ಹಾಕೋ ನೋಡುವ. ಅದಕ್ಕೆ ಗದಗ ಸ್ಪೆಷಲ್ ಅಂತಾರೆ ನೋಡ್ರಿ. ಹೌದ್ರಿ ಅತ್ತಿ, ಮಸ್ತ್ ಹಾಕವು. ಖರೆ ಎಣ್ಣೆ ಭಾಳ ಹಿಡಿತಾವಲ್ಲ, ತಿನ್ನಾಕ ಹೆದರಿಕೆ ಅವನು. ರವ ಏನಾಗಲ್ಲ, ಯಾವಾಗಾರ ಒಮ್ಮೆ ತಿನ್ನು ಮಾಡೋದಂತ ಹೇಳಿದೇನು ವೀಕ್ಷಕರಿಗೆ. ಹೇಳಿದ್ರಿ ಬಜ್ಜಿ ಹೆಂಗೆ ಮಾಡಬೇಕು ಹೇಳಿ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ ಅಂತಲೂ ಹೇಳಿದೆ. ನಮ್ಮ ಮನ್ಯಾಗ ಸೊಸಿ ಬಂದದ್ದು ಭಾನುವಾರದ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ರೆಡಿ ಆಯ್ತು. ಯಾರು ಬದ್ನಿಕಾಯಿ ತಿನ್ನಲ್ಲ ಅವರು ಕೂಡ ಬದ್ನಿಕಾಯಿ ಬಜ್ಜಿ ಇಷ್ಟಪಟ್ಟು ತಿಂತಾರೆ. ಮಾಡಿದ್ರೆ ಭಾಳ ರುಚಿ ಆಕವು. ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿರಿ. ಅತ್ತಿಯರ ಭಾಗ್ಯಕ್ಕೆ ಎಲ್ಲಮ್ಮ ಬಂದಿದ್ರೆ ಅಂಜಕ್ಕೆ ಬಂದಿದ್ರೆ ನೀನು ಹಿಂಗೆ ಮಾತಾಡೋಕೆ ಚಹಾ ಮಾಡ್ಕೊಂಬರ್ತೆ ಅಂದ್ಲ ಭಾಗ್ಯ. ಬೇಡವಾ, ಇಲ್ಲೇ ನಾ ಮಾಡ್ತೆ, ಕುಡಿದ್ರಿ ನೀವು. ಒಂದು ಚಹಾ ಕುಡಿದು ಮಾತಾಡ್ಕೊತ ಕುಂತಿದ್ವಿ. ಎಲ್ಲ ಮುಂದೇನು ಅದ ಗೋಳು, ಮಗನ ಸುದ್ದಿ, ಮಗ ಹಂಗೆ, ಸೊಸಿ ಹಿಂಗೆ ಹೋಗೋದವ, ಏನು ಮಾಡೋದು ಅಂತ ಹೇಳಿದೆ. ಆತೇಳ್ರಿ, ನಾವು ಈ ಚಹಾ ಮಾಡ್ಕೊಂಡು ಕುಡಿದು ಇಷ್ಟು ಮಾಡೋದು ಬಿಡ್ತೆ. ಅವ್ರು ಬಂದಿದ್ದವ್ರಿಗೆ ಬಿಸಿ ಬಿಸಿ ಬಿಟ್ಟು ಕೊಟ್ರಾಕದ ಮಗಗೆ. ಅವ್ರಿಗೆ ಈ ಮಾವರೂ ಟೈಮ್ ಸರಿಯಾಗಿರೋದಿಲ್ಲ. ನಾವು ಚಹಾ ಮಾಡ್ಕೊಂಡು ಕುಡಿದು ನಾನು ಕೆಲಸ ಮುಗಿಸಿ 4 ಬಜ್ಜಿ ಭಾಗ್ಯಕ್ಕೆ 4 ಬಜ್ಜಿ ಎಲ್ಲ ಕೊಟ್ಬಿಡ್ತೇನೆ ರೀ. ಅಥವಾ ಕೊಟ್ಬಿಡು, ಪಾಪ ತಿಂತಾವ. ಅವು ಮಾಡಿದೆ ಕೊಡ್ತಾವಲ್ಲ ಏನಾರ ತಿಂದ್ಬಿಡು. ಆತ್ರಿ ಐತಿ. ನಮ್ಮನೆ ನಮ್ಮ ಅವ್ವನೂ ಬಜ್ಜಿ ಮಾಡ್ತಾಳ್ರಿ. ಆಕಿಗೂ ಭಯಂಕರ ಇಷ್ಟ ಮಿರ್ಚಿ ಬಜ್ಜಿ ಅಂದ್ರೆ. ಈಗೀಗ ಬದ್ನಿಕಾಯಿ ಬಜ್ಜಿ ಏನೂ ಮಾಡ್ತಾಳೆ, ಭಾಳ ಇಷ್ಟ ರೀ ಆಕಿ. ನಮ್ಮ ಅಕ್ಕಗೂ ಅಷ್ಟ ಮಿರ್ಚಿ ಬಜ್ಜಿ ಅಂದ್ರೆ ಆತು, ಮತ್ತೇನಿಲ್ಲ ಅವ್ರಿಗೆ. ವಿಡಿಯೋದಾಗ ಏನೋ ಸೌಂಡ್ ಬರ್ತೈತೆ ಮಧ್ಯೆ ಅಂತೀರಿ. ನನ್ನ ಮಗ ಸುಮ್ಮ ಕುತ್ಕೊಳಂಗಿಲ್ಲ ರೀ, ಕೊಯ್ ಮಾಡ್ತಿದ್ದವ. ತಿಳ್ಕೊಬೇಡ್ರಿ ಅದಾದ್ರೆ ಸೌಂಡ. ಎಲ್ಲರಿಗೂ ನಮಸ್ಕಾರ ರೀ. ಬಜ್ಜಿ ಹೆಂಗಿತ್ತು ಹೇಳ್ರಿ. ಸ್ಪೆಷಲ್ ನಿಮ್ಮ ಮನೆಗೊಳಗೆ ನೀವೇನೇನು ಮಾಡ್ತೀರಿ ಕಮೆಂಟ್ ಮಾಡಿರಿ.